ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಸಲು ಯತ್ನ. ತುರುವೇಕೆರೆಯಲ್ಲಿ ರೈತ ಹಾಗೂ ದಲಿತ ಸಂಘಟನೆಗಳಿಂದ ಅಹೋರಾತ್ರಿ ಧರಣಿ. ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿ ವ್ಯಾಪ್ತಿಯ ಬಿಸಿ ಕಾವಲ್ನಲ್ಲಿ ಅಕ್ರಮವಾಗಿ ನಡೀತಾ ಇರುವ ಭೂ ಮಾಫಿಯಾ ವಿರುದ್ಧ ಹಾಗೂ ನಕಲು ಮಂಜೂರು ಚೀಟಿ ಸೃಷ್ಟಿಸಿ ಮೂಲ ಮಂಜೂರುದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಹಲವು ರೈತ ಸಂಘಟನೆ ಹಾಗೂ ದಲಿತ ಸಂಘಟನೆಯಡಿ ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಇನ್ನು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನಶಿವರ ಕುಮಾರ್ ಮಾತನಾಡಿ, ಬಿಸಿ ಕಾವಲ್ನ ಸರ್ವೆ ನಂಬರ್ 1ರಲ್ಲಿ ದಲಿತರಿಗೆ ಸೇರಿದ್ದೆ ಎನ್ನಲಾದ ಸುಮಾರು 20 ಎಕರೆ ಭೂಮಿಯನ್ನ ಕೆಲವು ವ್ಯಕ್ತಿಗಳು ನಕಲಿ ದಾಖಲೆಯನ್ನ ಸೃಷ್ಟಿಸಿಕೊಂಡು ಸಂಘಟನೆಯ ಹೆಸರಲ್ಲಿ ಹೋರಾಟವನ್ನ ನಡೆಸುತ್ತಾ ಭೂಮಿ ಕಬಳಿಸಲು ಯತ್ನಿಸುತ್ತಿದ್ದಾರೆ. ಇದರಿಂದ ಭೂಮಿಯ ಮೂಲ ಮಂಜೂರುದಾರರಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಭೂಮಿಯ ಮೂಲ ದಾಖಲೆಯನ್ನ ಸಮಗ್ರವಾಗಿ ಪರಿಶೀಲಿಸಬೇಕೆಂದು ಒತ್ತಾಯಿಸಿದ್ರು. ಏನು ದಾಖಲಾತಿಗಳಿದ್ದಾವೆ, ಇವೆಲ್ಲ ನಕಲಿ ದಾಖಲಾತಿಗಳು. ಈ ನಕಲಿ ದಾಖಲಾತಿಗಳನ್ನ ಉಪಯೋಗಿಸಿಕೊಂಡು ಯಾರೋ ಒಬ್ಬ ಭೂಮಾಫಿಯಾದವರಿಗೆ 20 ಎಕರೆ ಜಮೀನು ಮಂಜೂರಾಗಿದೆ, ಅವ್ರಿಗೆ ನಾವು ಕ್ರಯಕ್ಕೆ ತಗೊಂಡಿದ್ದೀವಿ, ಅವ್ರಿಗೆ ಈ ಜಮೀನು ಸಂಬಂಧಪಟ್ಟಿತ್ತು ಅಂತ ಹೇಳಿ ಈಗ ಕಳೆದ 5-6 ದಿನದಿಂದ ಅದೇ ಜಮೀನಿನ ಹತ್ರ ಧರಣಿಯನ್ನ ಕೂತಿದ್ದಾರೆ. ಅದು ಸತ್ಯಕ್ಕೆ ದೂರವಾದದ್ದು. ದಲಿತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಅವರು ಕೂತಿದ್ದಾರೆ. ಆದ್ರೆ ನಾವು ಇಲ್ಲಿ ದಲಿತರು ಪ್ಲಸ್ ರೈತರು ಎಲ್ರಿಗೂ ಸೇರಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವರಿಕೆ ಮಾಡೋಕ್ಕೋಸ್ಕರ ಇಲ್ಲಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಇನ್ನು ಒಬ್ಬರಿಗೆ 20 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಎಂದ್ರೆ ಇದು ಯಾವ ಕಾಲದಲ್ಲಿ ನಡೆದಿದ್ದು, ಅದರ ಪೂರ್ಣ ದಾಖಲೆಗಳನ್ನ ನಮ್ಗೆ ನೀಡ್ಲೆ. ಯಾರಿಗಾದ್ರೂ 20 ಎಕರೆ ಜಮೀನು ನೀಡ್ತಾರೆ ಅಂದ್ರೆ ಇದು ನಂಬಲಾರದ ಸತ್ಯ. ಸುಮ್ಮನೆ ಇವರು ಫೇಕ್ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ರೈತರಿಗೆ ಮೋಸ ಮಾಡ್ತಿದ್ದಾರೆ. ಹೀಗಾಗಿ ಮೂಲ ಮಂಜೂರುದಾರರಿಗೆ ಅನ್ಯಾಯವಾಗದಂತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ವಾಸ್ತವ ಸ್ಥಿತಿಯನ್ನ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ದಯಮಾಡಿ ಅವ್ರು ಯಾವ ತಾಲೂಕರು, ತುರುವೇಕೆರೆ ತಾಲೂಕರ, ಇಲ್ಲ ತುಮಕೂರು ಡಿಸ್ಟಿಕ್ ಅರ, ಇಲ್ಲ ಬೇರೆ ಚಿಕ್ಕಬಳ್ಳಾಪುರದರ, ಇಲ್ಲ ದೊಡ್ಡಬಳ್ಳಾಪುರದರ, ಯಾರು ರಿಯಲ್ ಎಸ್ಟೇಟ್ ಅಲ್ಲ, ಯಾರು 20 ಎಕರೆ ಮಂಜೂರು ಮಾಡ್ತಾರೆ, ಯಾವ ಕಾಲದಲ್ಲಿ ಮಾಡಿದ್ರೆ ಅನ್ನೋದು ನಮಗೆ ಬೇಕು. ಒಬ್ಬರಿಗೆ 20 ಎಕರೆ ಜಮೀನು ಮಂಜೂರು ಮಾಡಿದ್ರೆ ಅಂತ ಹೇಳಿದ್ರೆ ಅದು ಯಾರು ನಂಬಲಾರದು. ಮೂಲ ಮಂಜೂರುದಾರರಿಗೆ ಅನ್ಯಾಯ ಆಗ್ತಕ್ಕಂತ ಆ ಒಂದು ವಿಚಾರವಾಗಿ ನಾವು ಇವತ್ತು ಪ್ರತಿಭಟನಾ ರಾಜ್ಯದ ಕಂದಾಯ ಇಲಾಖೆಗೆ ಗಮನ ಹರಿಸಬೇಕಾಗುತ್ತೆ. ಯಾಕೆಂದ್ರೆ ಏನಿವತ್ತು ಈ ಸರ್ಕಾರದಲ್ಲಿ 2000 ಎಕರೆ ಇದೆ, ಏನು ಮೂಲ ಮಂಜೂರುದಾರರು ಇದ್ದಾರೆ, ಎಲ್ಲರಿಗೂ ಇಲ್ಲಿ ಅರಣ್ಯ ಇದೆ ಅಂತ ಹೇಳ್ತಾರೆ. ತುಂಬಾ ಇದು ಶೋಚನೀಯ ಸಂಗತಿ. ಯಾಕೆಂದ್ರೆ ಇಲ್ಲಿ ನಮ್ಮನ್ನು ಸಹ ಕೆಲವರು ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನಮ್ಮನ್ನು ಹೇಳಿಸ್ತಾ ಇದ್ದಾರೆ, ಇವ್ರಿಗೇನ್ ಕೆಲಸ ಇಲ್ವಾ, ಏನ್ ಮಾಡ್ತಾ ಇದಾರೆ ಅಂತ. ನಮ್ಗೆ ಬಹಳ ನೋವು ಆಗ್ತದೆ. ನಾವು ಮಾಡ್ತಕ್ಕಂಥದ್ದು ಏನ್ ಇವತ್ತು ಹೋರಾಟ, ಮೂಲ ಮಂಜೂರುದಾರರಿಗೆ ಅನ್ಯಾಯ ಆಗಿದೆ, ಆದರೆ ಅವರಿಗೆ ಅದಕ್ಕೂ ಮತ್ತೆ ಯಾರು ಫೇಕ್ ರೆಕಾರ್ಡ್ಸ್ ಮಾಡಿರ್ತಕ್ಕಂಥ ಏನು ಮೂಲ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ನಾವು ತಗೊಂಡಿದ್ದೀವಿ. ಅವ್ರಿಗೇನು ಯಾರು ಮಾರಾಟ ಮಾಡಿದ್ರೆ ಸುಬ್ಬಣ್ಣನವರಿಗೆ 2 ಎಕರೆ 4 ಎಕರೆ ವೆಂಕಟೇಶ್ ಗೌಡ ಇದೆಲ್ಲ ಡಾಕ್ಯುಮೆಂಟ್ ಇದೆ, ಕೊಡ್ತೀವಿ. ದಯಮಾಡಿ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೀವಿ. ಇನ್ನು ಈ ವೇಳೆ ರೈತ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಗೌಡ, ಕುರುಬರ ಸಮಾಜದ ಅಧ್ಯಕ್ಷ ಕಲ್ಕೆರೆ ರಘು, ರೇವಣ್ಣ, ದಲಿತ ಮುಖಂಡರಾದ ಮಲ್ಲೂರು ತಿಮ್ಮೇಶ, ಚಿದಾನಂದ, ಬೀಗೇನಹಳ್ಳಿ ಪುಟ್ಟರಾಜು ಸೇರಿದಂತೆ ಅನೇಕ ರೈತರು ಮತ್ತು ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.